ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಜ್ಯೋತಿ ಸಾಯಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೈಡೇ ಪೂಜೆ ನಾನು ನನ್ನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಯೂಸ್ಫುಲ್ ಆಗುವಂತಹ ಪೂಜಾ ವೀಡಿಯೋಸ್ಗಳನ್ನ ಹಾಕ್ತೀನಿ ನಾನು. ಶುಕ್ರವಾರದ ದಿನ ಬೆಳಿಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದರೆ ನಮಗೆ ಮೈಂಡಿಗೂ ತುಂಬ ರಿಲೀಫ್ ಆಗಿರುತ್ತೆ. ಅದೇ ಥರ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಹೇಳ್ತೀನಿ ನಾನು. ಮುಂಚಿನ ಕಾಲದಲ್ಲೆಲ್ಲ ಶುಕ್ರವಾರ ಬಂದರೆ ಹೆಣ್ಮಕ್ಳು ಕಾಲಿಗೆ ಅರಿಶಿನ ಹಚ್ಚಿ ಮನೆಯೆಲ್ಲ ನಡ್ಕೊಂಡು ಹೋದರೆ ಲಕ್ಷ್ಮಿ ಕಲೆ ಬಂದಂಗೆ ಇರುತ್ತೆ ಅಂತ ಮುಂಚಿನ ಕಾಲದ ದೊಡ್ಡವರು ಹೇಳ್ತಾರೆ. ಅದೇ ಥರ ಅರಿಶಿನ ಕುಂಕುಮಕ್ಕೆ ತುಂಬ ಮಹತ್ವ ಇದೆ. ಅರಿಶಿನ ಕುಂಕುಮವನ್ನು ಮುಂಚೆ ಎಲ್ಲ ಅರಿಶಿನ ಕುಂಕುಮಕ್ಕೆ ತುಂಬ ಮಹತ್ವ ಕೊಡ್ತಾರೆ, ಇವಾಗಲೂ ಕೊಡ್ತಾರೆ. ಅರಿಶಿನ ಕುಂಕುಮ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಆಗಬೇಕಂದ್ರೆ ಅರಿಶಿನ ಕುಂಕುಮ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈಗಿನ ಕಾಲದಲ್ಲಿ ಕೂಡ. ಅದು ಮುಂಚಿನ ಎಂತ ಹೇಳ್ತಾರೆ, ಮುಂಚಿನ ಕಾಲದ ಪರಂಪರೆಯಿಂದ ಬಂದಿದ್ದಂತಹ ಒಂದು ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಶುಕ್ರವಾರದ ಪೂಜೆಗೆ ಮುಂಚಿನ ದಿನವೇ ಏನೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತೀನಿ ಅಂತ ನಾನು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅದೇ ಥರ ನಾನು ಕಾಮಾಕ್ಷಿ ದೀಪವನ್ನು ಯಾವಾಗ ತಗೊಳ್ಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದೇ ಥರ ಧನಲಕ್ಷ್ಮಿ ಕುಂಚ ವಿಡಿಯೋ ಕೂಡ ನಾನು ಹಾಕ್ತೀನಿ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಫಸ್ಟ್ ಡೋರ್ ಓಪನ್ ಮಾಡ್ಕೊಳ್ತೀನಿ. ಡೋರ್ ಓಪನ್ ಮಾಡಿ ಆದಮೇಲೆ ನನ್ನ ಕೆಲಸ ಬೆಳಿಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಡೋರ್ ಓಪನ್ ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಅವರು ಗಿಡಕ್ಕೆಲ್ಲ ನೀರು ಹಾಕಿ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಗಿಡಕ್ಕೆಲ್ಲ ನೀರು ಹಾಕೋದು, ಮತ್ತು ಅವರು 6:30 to 7:30 ಯೋಗ ಕ್ಲಾಸ್ ಮಾಡ್ತಾರೆ. ಅದು ನಾನು ಕೂಡ ಬೆಳಿಗ್ಗೆ ಲೈವಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಜಾಯ್ನ್ ಆಗ್ಬೋದು. ನಾನು ಬೆಳಿಗ್ಗೆ ಎದ್ದ ಕೂಡಲೇ ಬೆಡ್ಡೆಲ್ಲ ನಾನು ಚೇಂಜ್ ಮಾಡ್ಕೊಳ್ತೀನಿ. ಬೆಡ್ ಕವರೆಲ್ಲ ಚೇಂಜ್ ಮಾಡಿಕೊಂಡು ಮಲಗಿದಂತಹ ಬೆಡ್ಶೀಟೆಲ್ಲ ನಾನು ಚೆಂದ ಮಾಡಿ ಮಡಚಿಟ್ಕೊಳ್ತೀನಿ. ನಾವು ಮನೆಯಲ್ಲಿ ಯಾವ ಥರ ಇರ್ತೀವಿ ಅನ್ನೋದು ಕೂಡ ತುಂಬ ಡಿಪೆಂಡ್ ಆಗಿರುತ್ತೆ. ನಮ್ಮದು ದೊಡ್ಡ ಮನೆ ಆದರೆ ಏನು, ಚಿಕ್ಕ ಮನೆ ಆದರೆ ಏನು, ನಾವು ಮನೆಯನ್ನು ಯಾವ ಥರ ಇಟ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿ ಡಸ್ಟ್ ಇಲ್ಲದೆ ತುಂಬ ಕ್ಲೀನಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಮಕ್ಕಳಿಗೆಲ್ಲ ತುಂಬ ಡಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಹಾಗಾಗಿ ನಾವು ತುಂಬ ಮನೆಯನ್ನು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅಷ್ಟು ಒಳ್ಳೆಯದು. ನನ್ನ ಮಗ ರಾತ್ರಿಯೇ ಎಲ್ಲ ಆಟ ಸಾಮಾನೆಲ್ಲ ಹಾಕಿರ್ತಾನೆ ಸೋಫಾದ ಮೇಲೆ ಎಲ್ಲ ತೆಗೆದಿಟ್ಟು ಯಾವ್ಯಾವ ಜಾಗದಲ್ಲಿ ಇಡಬೇಕು ಆ ಜಾಗದಲ್ಲೆಲ್ಲ ಇಟ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಳ್ತೀನಿ ನಾನು ಕ್ಲೀನಾಗಿ. ನಾವೆಷ್ಟು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೂ ಮೈಂಡಿಗೂ ರಿಲೀಫ್ ಆಗಿರುತ್ತೆ. ನಮ್ಮದು ಕೆಲಸನೂ ಬೇಗ ಬೇಗ ಆಗುತ್ತೆ. ಬೆಳಿಗ್ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ನಾವು ಕೆಲಸ ಎಲ್ಲ ಬೇಗ ಬೇಗ ಮಾಡಿಕೊಂಡ್ರೆ ನಮಗೂ ಮೈಂಡಿಗೆ ತುಂಬ ರಿಲೀಫ್ ಆಗುತ್ತೆ. ತುಂಬ ನಮಗೆ ಮುಂಚಿನ ಕಾಲದಲ್ಲೆಲ್ಲ ಬೆಳಿಗ್ಗೆ ಎದ್ದು ಮನೆ ಕಸ ಗುಡಿಸಿ ರಂಗೋಲಿ ಹಾಕಿ ಬೆಳಿಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲೇ ಎಲ್ಲ ಕೆಲಸನೂ ಮಾಡಿಟ್ಟಿರ್ತಾರೆ. ಆನಂತರ ಗದ್ದೆಗೆ ಹೊಲಕ್ಕೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾರೆ, ಮನೆಯನ್ನು ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಅದೇ ಥರ ಮಕ್ಕಳಿಗೂ ನಾವು ಹೆಂಗೆ ಕೆಲಸ ಮಾಡಿ ಮಕ್ಕಳಿಗೆ ನಾವು ತೋರಿಸ್ಕೊಡ್ತೀವಲ್ವ, ಅದೇ ಥರ ನಮ್ಮ ಮಕ್ಕಳು ಕೂಡ ಅದೇ ಥರ ಬುದ್ಧಿನೂ ಕಲಿತಾರೆ ಚೆನ್ನಾಗಿ. ನಾವು ಬೆಳಿಗ್ಗೆ ಬೇಗ ಎದ್ದು ನಾನೊಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ಎಲ್ಲರೂ ಕೇಳ್ತಾರೆ, ನಿಮಗೆ ಮಗ ಇದ್ದಾನೆ, ತುಂಬ ತೀಟೆ ಮಾಡ್ತಾನೆ, ಹೇಗೆ ನೀವು ಬೆಳಿಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ತೀರಿ ಅಂತ. ಆದರೆ ನಾವು ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ಅದು ನಾವು ಮಾಡಬೇಕಂತ ಇದ್ದರೆ ಮಾಡಿಯೇ ಆಗುತ್ತೆ. ನಾನು ಯಾವಾಗ ಮದುವೆ ಆದಾಗಿಂದ ನಾನು ಇದನ್ನು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಮನೆ ಕಸ ಎಲ್ಲ ಗುಡಿಸಿ ದೀಪ ಹಚ್ಚಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಮನೆ ಕಸ ಎಲ್ಲ ಗುಡಿಸಿ ನಾವು ಕ್ಲೀನ್ ಮಾಡಿ ಈ ಥರ ಚೆನ್ನಾಗಿ ನಾವು ಒಂದು ಹ್ಯಾಬಿಟ್ ಥರ ಮಾಡ್ಕೊಳ್ಬೇಕು. ಅದು ತುಂಬ ಒಳ್ಳೆಯದು. ನಾವು ಅವ್ರ ಮನೆಯಲ್ಲಿ ಅದು ಇದೆ, ನಮ್ಮ ಮನೇಲಿ ಇದಿಲ್ಲಲ್ಲ ಅಂತ ನಾವು ಆ ಥರ ಆಲೋಚನೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಮ್ಮ ಮನೆಯಲ್ಲಿ ಎಷ್ಟು ಉಂಟೋ ಅಷ್ಟರಲ್ಲಿ ನಾವು ತೃಪ್ತಿ ಪಡ್ಕೊಂಡು ಸಂತೋಷವಾಗಿ ಜೀವನ ಮಾಡಬೇಕು. ಎಷ್ಟೇ ಕಷ್ಟ ಸುಖ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನೆಲ್ಲ ಸಹಿಸ್ಕೊಂಡು
ನಾವು ಮುಂದೆ ನಡೆದರೆ ನಮ್ಮದು ಜೀವನ ಕೂಡ ಚೆನ್ನಾಗಿರುತ್ತೆ. ನಾನು ಬೆಳಿಗ್ಗೆ ಎದ್ದು ಇವಾಗ ನಾನು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಆಯ್ತು. ಇವಾಗ ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ಕೊಳ್ತೀನಿ. ರಂಗೋಲಿನೂ ಅಷ್ಟೇ, ನನಗೆ ಮದುವೆಗಿಂತ ಮೊದಲು ನಾನು ರಂಗೋಲಿ ಎಲ್ಲ ಏನೂ ಹಾಕ್ತಾ ಇರಲಿಲ್ಲ. ಮದುವೆ ಆದಮೇಲೆ ನಾನು ರಂಗೋಲಿನ ಹಾಕ್ಕೊಳ್ಳಿಕ್ಕೆ ಕಲ್ತ್ಕೊಂಡಿದ್ದೀನಿ. ನನಗೆ ತುಂಬ ಡಿಸೈನ್ ಎಲ್ಲ ಬರಲ್ಲ. ನಾನು ಸ್ವಲ್ಪ ನನಗೆ ಎಷ್ಟು ಬರುತ್ತೋ ಅಷ್ಟು ಡಿಸೈನ್ಸ್ನ ನಾನು ಮಾಡ್ಕೊಳ್ತೀನಿ. ಮದುವೆ ಆದಮೇಲೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ರಂಗೋಲಿ ಹಾಕ್ತಾರಲ್ಲ, ಅದನ್ನು ನೋಡಿ ನಾನು ಕೂಡ ಹ್ಯಾಬಿಟ್ನ ಕಲ್ತ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾದರೆ ಏನು ದೊಡ್ಡದಾದರೆ ಏನು ಮನೆ ಮುಂದೆ ಒಂದು ಚೆನ್ನಾಗಿರುವಂತಹ ಒಂದು ರಂಗೋಲಿನ ಹಾಕ್ಕೊಳ್ತೀನಿ ನಾನು ಯಾವಾಗಲೂ. ಇದೆಲ್ಲ ಆದ ನಂತರ ನಾನು ಒಂದು ತಾಮ್ರದ ಪಾತ್ರೆಗೆ ನೀರು ಹಾಕಿ ಅದಕ್ಕೆ ನಾನು ಅರಿಶಿನ ಕುಂಕುಮ ಹಾಕಿ ಲಾವಂಚ ಬೇರು ಸ್ವಲ್ಪ ಹಾಕಿ ನಾನು ಮನೆಯ ಹೊರಗೆ ಬರುವಾಗ ನಮಗೆ ಬಲದ ಕಡೆ ಸಿಗಬೇಕು, ಬಲದ ಕಡೆ ನಾನು ಇಟ್ಕೊಳ್ತೀನಿ. ಅದನ್ನು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ಈ ತಾಮ್ರದ್ದು ಇದು ಪಾತ್ರೆ ಇಟ್ಟು ನಾವು ಹೂವೆಲ್ಲ ಹಾಕಿ ಇಟ್ಕೊಂಡ್ರೆ ಒಂದು ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಲಿಕ್ಕೂ ಮನೆಗೆ ಯಾರಾದರೂ ಬಂದರೂ ಅವ್ರು ನೋಡಿದಾಗಲೂ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆ ಒಂದು. ಈ ಥರ ಎಲ್ಲ ನಾನು ಚಿಕ್ಕ ವಿಷಯ ನಾನು ತಿಳ್ಕೊಂಡು ಮಾಡ್ಕೊಳ್ತೀನಿ. ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನನ್ನ ಹಸ್ಬೆಂಡ್ ನಾನು ಗುರುವಾರ ನೈಟೇ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವರ ಪೂಜೆ ಸಾಮಾನು ಕೂಡ ನಾನು ಗುರುವಾರ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಯಾಕೆಂದರೆ ಬೆಳಿಗ್ಗೆ ನಮಗೆ ಫ್ರೈಡೇ ಬೆಳಿಗ್ಗೆ ಎದ್ದ ಕೂಡಲೇ ಮನೆ ಕೆಲಸನೇ ತುಂಬ ಇರುತ್ತಲ್ವ, ಹಾಗಾಗಿ ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತೀನಿ. ಇದು ಧನಲಕ್ಷ್ಮಿ ಕುಂಚ ಅಂತ ಹೇಳ್ತಾರೆ. ಇದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಅಕ್ಕಿ ಹಾಕಿ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್, ಇದಕ್ಕೇನೆಲ್ಲ ಹಾಕಬೇಕು, ಇದನ್ನು ಯಾವಾಗ ತಗೊಳ್ಬೇಕು, ಯಾವ ಥರ ಪೂಜೆ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ನಾನು. ನೋಡಿ, ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಈ ಥರ ರಂಗೋಲಿ ಎಲ್ಲ ಹಾಕಿ ಮಣ್ಣಿನ ದೀಪ ಹಚ್ಚಿ ನಾವು ಪೂಜೆ ಮಾಡಿದರೆ ನಮ್ಮ ಮೈಂಡಿಗೂ ತುಂಬ ರಿಲೀಫ್ ಆಗಿರುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ಸಾಯಿಬಾಬಾ ದೇವರಿದ್ದಾರೆ. ಅದೇ ಥರ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮ. ಇದು ನಮಗೆ ಸಾಯಿಬಾಬಾ ದೇವರ ಫೋಟೋ ಶಿರಡಿಯಿಂದ ಬಂದಂತಹ ಫೋಟೋ. ಅದು ನಮಗೆ ಮದುವೆಯಾದ ಹೊಸ್ತಲ್ಲಿ ಗಿಫ್ಟಾಗಿ ಕೊಟ್ಟಿದ್ದರು. ನಾವು ಬೆಳಿಗ್ಗೆ ಎದ್ದು ಪೂಜೆ ಮಾಡಿದರೆ ನಮ್ಮ ಮನಸ್ಸಿಗೂ ನೆಮ್ಮದಿಯಾಗಿರುತ್ತೆ. ಅದೇ ಥರ ನಮಗೆ ಎಷ್ಟೇ ತುಂಬ ನಮಗೆ ಟೆನ್ಷನ್ಸ್ ಏನಿದ್ರೂ ಕೂಡ ರಿಲೀಫ್ ಆಗಿರುತ್ತೆ. ಇವಾಗ ನಾನು ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಶುಕ್ರವಾರ ದಿನ ಯಾವಾಗಲೂ ನಾವು ಹೊಸ್ಲಿಗೆ ರಂಗೋಲಿ ಇದು ಅರಿಶಿನ ಕುಂಕುಮ ಹಾಕಿ ರಂಗೋಲಿ ಹಾಕಿ ನಾವು ಡೋರಿಗೂ ಕೂಡ ಓಂ ಸ್ವಸ್ತಿಕ್ ವೇಲ್ ಹಾಕಬೇಕು. ಇದು ತುಂಬ ಒಳ್ಳೆಯದಂತೆ. ನರದೃಷ್ಟಿ ಎಲ್ಲ ಇದ್ದರೆ ಇದರಲ್ಲಿ ನಿವಾರಣೆ ಆಗ್ತದೆ ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಇವಾಗ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಯೋಗ ಕ್ಲಾಸ್ ಮಾಡ್ತಾರೆ 6:30ಇಂದ 7:30 ಲೈವ್ ಕ್ಲಾಸ್ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಯ್ನ್ ಆಗ್ಬೋದು. ನಮ್ಮದು ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕು. ನಾವು ಎಷ್ಟೇ ಕೆಲಸ ಇದ್ರೂ ನಮ್ಮ ದೇಹಕ್ಕೆ ಸ್ವಲ್ಪ ಎಕ್ಸಸೈಸ್ ಅಂತ ಬೇಕು. ಆದಷ್ಟು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅವರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಇವಾಗ ನಮ್ಮದು ಪೂಜೆ ಆಗಿದೆ ನೋಡಿ. ದೇವರಿಗೆ ನೈವೇದ್ಯ ಡ್ರೈ ಫ್ರೂಟ್ಸ್ ಅಥವಾ ಬಾಳೆಹಣ್ಣು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಇಡಿ. ನಾನು ಇವತ್ತು ನಮ್ಮ ಮನೆಯಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಫೋಟೋ, ಉಡುಪಿ ಶ್ರೀಕೃಷ್ಣ ಮಠ ಫೋಟೋ, ಪೂರಿ ಜಗನ್ನಾಥ ಸ್ವಾಮಿ, ಸಿಗಂದೂರು ಚೌಡೇಶ್ವರಿ ಅಮ್ಮ, ಸುಬ್ರಹ್ಮಣ್ಯ ಸ್ವಾಮಿ, ಧರ್ಮಸ್ಥಳ ಸ್ವಾಮಿ ಇದೆ ಫೋಟೋ. ಇವಾಗ ನಾನು ಗ್ಯಾಸಿಗೂ ಅಷ್ಟೇ ಗುರುವಾರ ದಿನ ಸಂಜೆನೇ ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬೆಳಿಗ್ಗೆ ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತಂತ ಎಲ್ಲ ಪ್ರಿಪ್ರೇಷನ್ ಮುಂಚಿನ ದಿನವೇ ಮಾಡ್ಕೊಳ್ತೀನಿ.
ಇದಾದ ನಂತರ ಒಂದು ಗ್ಲಾಸ್ ಬಿಸಿ ನೀರು ಕುಡಿತೀನಿ ನಾನು. ಮನೆಯಲ್ಲಿ ಧೂಪ ಇದ್ದರೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಮನೆಯಲ್ಲಿ ಏನಾದರೂ ದೃಷ್ಟಿ ಎಲ್ಲ ಇದ್ದರೆ ನಾವು ಧೂಪ ಹಾಕಿದರೆ ಅದರಲ್ಲೆಲ್ಲ ಹೋಗುತ್ತಂತ ಮನೆಗೆ ದೊಡ್ಡವರು ಹೇಳ್ತಾರೆ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಾಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಾಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮುಕ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಾಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರುದ್ರೇ ಮಹಾಶಕ್ತಿ ಮಹೋದರಿ ಮಹಾಪಾಪಹರೆ ದೇವಿ ನಮಸ್ತುತೆ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ.